ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಸ್.ಬಿ. ಹುರ್ತಿಯ ಈ ಒಂದು ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ರೈತರಿಗೆ ಸುವರ್ಣಾವಕಾಶ, ಬಹಳ ವಿಶೇಷವಾಗಿರುವಂತಹ ಯೋಜನೆ ಇದೆ. ಸಬ್ಸಿಡಿ ಸ್ಕೀಮ್ದಲ್ಲಿ ನಿಮಗೆ ಪಂಪ್ ಸೆಟ್ ಸಿಗತ್ತೆ. 3,20,000 ರೂಪಾಯಿವರೆಗೆ ಸಬ್ಸಿಡಿ ಇದೆ. ಸೊ ಸ್ನೇಹಿತರೆ, ಈ ಒಂದು ಕುಸುಮ ಬಿ ಎನ್ನುವಂತಹ ಯೋಜನೆ ಅಡಿಯಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಸಂಪೂರ್ಣವಾಗಿರುವಂತಹ ಮಾಹಿತಿ ನಮ್ಮ ಎಸ್.ಬಿ. ಹುರ್ತಿ ಯೂಟ್ಯೂಬ್ ಚಾನಲ್ ದಲ್ಲಿ ನಿಮಗೆ ಸಿಗುತ್ತೆ. ತಾವು ಇದುವರೆಗೆ ನಮ್ಮ ಎಸ್.ಬಿ. ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ಯಾವುದೋ ಒಂದು ಬೇರೆ ಖಾಸಗಿ ಕಂಪನಿಯಿಂದ ಅಲ್ಲ, ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವಂತಹ ಮಾಹಿತಿ. ರೈತರಿಗೆ ಸುವರ್ಣಾವಕಾಶ, ಸಬ್ಸಿಡಿ ದರದಲ್ಲಿ ಸೌರ ಪಂಪ್ ಸೆಟ್, ರಾಜ್ಯ ಸರ್ಕಾರದಿಂದ ರೈತರಿಗೆ ಹಗಲು ವೇಳೆಯಲ್ಲಿ ನೀರಾವರಿ ಸೌಕರ್ಯವನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಸೋಲಾರ್ ಪಂಪ್ ಸೆಟ್ ಯೋಜನೆ ಇದಾಗಿದೆ. ಇದಕ್ಕೆ ಕುಸುಮ ಬಿ ಎನ್ನುವಂತಹ ಹೆಸರು ಕೂಡ ಇಟ್ಟಿದ್ದಾರೆ. ಸೊ ಈ ಒಂದು ಕುಸುಮ ಬಿ ಪಂಪ್ ಸೆಟ್ ಪಡೆದುಕೊಳ್ಳಲು ಏನೇನು ಮಾಹಿತಿಗಳಿದಾವೆ, ಸಂಪೂರ್ಣವಾಗಿರುವಂತಹ ಈ ಒಂದು ಪ್ರೊಸೆಸ್ ಏನಿದೆ ಇದರಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಸ್ನೇಹಿತರೆ, ಬನ್ನಿ ನೋಡೋಣ. ಲೇಟ್ ಮಾಡೋದು ಬೇಡ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿ ಅರ್ಥ ಆಗತ್ತೆ. ನೋಡಿ, ಕುಸುಮ ಬಿ ಯೋಜನೆಯಡಿ ಜಾಲ ಮುಕ್ತ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಸಲು ಒತ್ತು ನೀಡಿ ರಾಜ್ಯ ಸರ್ಕಾರವು ಸಬ್ಸಿಡಿ ಮೊತ್ತವನ್ನು 30% 50% ಹೆಚ್ಚಿಸಿದೆ. 50% ಸಬ್ಸಿಡಿ ಇದೆ. ಹಾಗೂ ಕೃಷಿ ಕ್ಷೇತ್ರವನ್ನು ಲಾಭದಾಯಕವಾಗಿಸಲು ಸೌರಶಕ್ತಿ ಬಳಸುವ ಉತ್ತೇಜನಕ್ಕೆ ಸರ್ಕಾರದಿಂದ 80% ಹೆಚ್ಚಿನ ಸಹಾಯಧನ ನೀಡಲಾಗ್ತಾ ಇದೆ. ಮತ್ತೆ ನೋಡಿ, 80% ಗೌರ್ಮೆಂಟ್ ಕೊಡ್ತಾ ಇದೆ, 20% ಅಷ್ಟೇ ನೀವು ಪೇ ಮಾಡೋದು. ಸೊ ಸಂಪೂರ್ಣವಾಗಿರುವಂತಹ ಮಾಹಿತಿ ಇಲ್ಲಿ ತಿಳಿದುಕೊಳ್ತಾ ಹೋಗೋಣ ನಾವು, ಏನೇನಿದೆ ಇದರಲ್ಲಿ ಮಾಹಿತಿ ಅಂತ. ನೋಡಿ ಸ್ನೇಹಿತರೆ, ಇದು ಬಹಳ ವಿಶೇಷವಾಗಿರುವಂತಹ ಒಂದು ಯೋಜನೆ. ಇದರ ಬಗ್ಗೆ ತುಂಬಾ ಜನರಿಗೆ ಮಾಹಿತಿ ಗೊತ್ತಿಲ್ಲ. ಅದಕ್ಕೆ ನಾನು ಈ ಒಂದು ಮಾಹಿತಿನ ನಿಮಗೆ ಸ್ಪಷ್ಟವಾಗಿ ತಿಳಿಸಲು ಈ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ. ಸೋಲಾರ್ ಪಂಪ್ ಸೆಟ್ ಅಳವಡಿಸಲು ರಾಜ್ಯ ಸರ್ಕಾರದ ಸಹಾಯಧನ, ಕೇಂದ್ರ ಸರ್ಕಾರದ ಸಹಾಯಧನ ಹಾಗೂ ರೈತ ಫಲಾನುಭವಿಗಳ ವಂತಿಗೆ ವಿವರಗಳು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದೇನೆ. ನೋಂದಣಿ ಹೇಗೆ ಮಾಡಬೇಕು, ಅರ್ಜಿ ಹೇಗೆ ಸಲ್ಲಿಸಬೇಕು, ಯಾವ ದಾಖಲೆಗಳು ಬೇಕು, ಯಾವ ರೈತರಿಗೆ ಏನ್ ಸಿಗತ್ತೆ, ಎಲ್ಲ ಮಾಹಿತಿ. ಸೌರ ಪಂಪ್ ಸಾಮರ್ಥ್ಯ ನೋಡಿ, ನಾನು ಹೇಳೋದನ್ನ ಗಮನವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು 3 HP, 5 HP, 7.5 HP, 10 HP ಅಂತ ಇದೆ. ಇದು HP ಗಳು, ಮೋಟರ್ HP ಗಳು ಇದೆಲ್ಲ. ನೆಕ್ಸ್ಟ್ ನೋಡಿ, ಪಂಪ್ ಸೆಟ್ ದರ, ಈ ಪಂಪಿನ ದರ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ರಾಜ್ಯ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ, ಕೇಂದ್ರ ಸರ್ಕಾರದಿಂದ ಎಷ್ಟು ಸಿಗತ್ತೆ, ಟೋಟಲ್ ಇಲ್ಲಿ ಈ ರೈತರು ಎಷ್ಟು ಹಣ ಪಾವತಿ ಮಾಡಬೇಕು ಅದರ ಬಗ್ಗೆ ಕೂಡ ಮಾಹಿತಿ ಹೇಳಿದ್ದಾರೆ. 3 HP ಪಂಪ್ ನೀವು ತಗೋಬೇಕಾದ್ರೆ ನೋಡಿ, ಇದರಲ್ಲಿ ಸರ್ಕಾರದ ಸಬ್ಸಿಡಿ ಎಷ್ಟು ಸಿಗತ್ತೆ. ಈ 3 HP ಪಂಪ್ ತಗೋಬೇಕಾದ್ರೆ 2,04,760 ರೂಪಾಯಿ ಇದರ ಬೆಲೆ ಇದೆ. ಸೊ ಕರ್ನಾಟಕ ಸರ್ಕಾರ ಎಷ್ಟು ಕೊಡುತ್ತೆ, ಇದಕ್ಕೆ 1,02,380 ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಹಾಗೂ ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೆ, 57,157 ರೂಪಾಯಿ ಕೊಡುತ್ತೆ. ಒಟ್ಟು ಎಷ್ಟಾಯ್ತು ಸ್ನೇಹಿತರೆ, ನೀವೇ ಲೆಕ್ಕ ಮಾಡಬಹುದು. ಇಲ್ಲಿ 1,59,000 ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗತ್ತೆ. ಮಿಕ್ಕಿರೋ 45,223 ರೂಪಾಯಿ ಮಾತ್ರ ನೀವು ಪಾವತಿ ಮಾಡಬೇಕು, ಕೇವಲ 20%. ಅದೇ ರೀತಿಯಾಗಿ ನೋಡಿ, ಇಲ್ಲಿ 10 HP ಇದೆ. 10 HP ದವರಿಗೆ ನೋಡಿ, ಈ 10 HP ಸರ್ಫೇಸ್ ಮೋಟರ್ ತಗೋಬೇಕಾದ್ರೆ 5,36,000 ಇದೆ. ಹಾಗೂ ಸಬ್ ಮರ್ಸಿಬಲ್ ಮೋಟರ್ ತಗೋಬೇಕಾದ್ರೆ 5,14,000 ಇದೆ. ಅದರಲ್ಲಿ ನೋಡಿ, ರಾಜ್ಯ ಸರ್ಕಾರ 2,04,000 ಕೊಡುತ್ತೆ. ಹಾಗೂ ಕೇಂದ್ರ ಸರ್ಕಾರ 1,20,000 ಕೊಡುತ್ತೆ. ಒಟ್ಟು ನೀವು ತುಂಬಬೇಕಾಗಿರೋದು ಕೇವಲ 2,11,000 ಮಾತ್ರ, 5,36,000ಗಳಲ್ಲಿ. ಸೊ ಇದೇ ರೀತಿಯಾಗಿ 5 HP, 7 HP, 10 HP ಇದೆ. ಈ ಟೇಬಲ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಇದನ್ನ ಬೇಕಾದ್ರೆ ನಾನು ನಿಮ್ಗೆ ವಿವರವಾಗಿ ಬಿಗ್ ಸೈಜ್ ಮಾಡಿ ಕೊಡ್ತೇನೆ. ನೋಡಿ, ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ನಮ್ಮ ವಿಡಿಯೋದಲ್ಲಿ ಈ ಟೇಬಲ್ ಅಲ್ಲಿ ನಿಮ್ಗೆ ಎಲ್ಲ ಮಾಹಿತಿ ಸಿಗತ್ತೆ. ಎಷ್ಟು ಈ ಕೊನೆ ಕಾಲಮ್ ಅಲ್ಲಿ ಇರೋದು ರೈತರು ತುಂಬಬೇಕಾಗಿರೋದು, ಇದು ಕೇಂದ್ರ ಸರ್ಕಾರ ತುಂಬತ್ತೆ, ಇದು ರಾಜ್ಯ ಸರ್ಕಾರ ಕೊಡುತ್ತೆ, ಈ ಸಬ್ಸಿಡಿ ಎರಡು. ಸೊ ಇದು ಪಂಪ್ ಸೆಟ್ ದರ. ನೀವು ಈ ಅಮೌಂಟ್ ಅನ್ನ ಅಷ್ಟೇ ಪೇ ಮಾಡಬೇಕಾಗತ್ತೆ ಈ HP ಬೇಸ್ ಅಲ್ಲಿ. ಸೊ ಇದಾದ್ಮೇಲೆ ನೋಡಿ, ಸೆಕೆಂಡ್ ನೋಂದಣಿ ಹೇಗೆ ಮಾಡಬೇಕು ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ರೈತರು ತಮ್ಮ ಆಧಾರ್ ಕಾರ್ಡ್ ಹಾಗೂ RTC ಉತ್ತಾರೆ ಮತ್ತು ಬ್ಯಾಂಕ್ ವಿವರಗಳೊಂದಿಗೆ ಆನ್ಲೈನ್ ಪೋರ್ಟಲ್ ಅಲ್ಲಿ ಇಲ್ಲಿ sauramitra.com ಮೂಲಕ ನೋಂದಾಯಿಸಿಕೊಳ್ಳಬಹುದು. ರೈತರ ನೋಂದಣಿ ಸಮಸ್ಯೆ ಪರಿಹರಿಸಲು ಇಲ್ಲಿ ಕ್ರೇಡ್ ನಲ್ಲಿ ಸಹಾಯವಾಣಿ ಕೂಡ ಇದೆ. ಈ ಟೋಲ್ ಫ್ರೀ ನಂಬರ್ ಕರೆ ಮಾಡಬಹುದು. ಹಾಗೂ ನೋಡಿ ಸ್ನೇಹಿತರೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಮಾಹಿತಿ, ಹೆಚ್ಚಿನ ಮಾಹಿತಿಗಾಗಿ ವಿದ್ಯುತ್
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಕೂಡ ಭೇಟಿ ನೀಡಬಹುದು. ಈ ಒಂದು ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ಪಡೆದುಕೊಳ್ಳಲು. ಸೊ ಇಷ್ಟೊಂದು ಸ್ಪಷ್ಟವಾಗಿರುವಂತಹ ಮಾಹಿತಿ ನೀಡಿದ್ದೇನೆ. ಇನ್ನೂ ಇದರಲ್ಲಿ ಏನಾದರೂ ನಿಮಗೆ ಮಾಹಿತಿ ಬೇಕಾದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ, ಹಾಗೂ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡಿ ಅಂದ್ರೆ ಕಮೆಂಟ್ ಮಾಡಿ. ಇದು ಅರ್ಜಿ ಸಲ್ಲಿಸುವಂತಹ ಪೋರ್ಟಲ್ ಲಿಂಕ್ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. sauryaMitra.com ಅಂತ ಇದೆ, ಇದರಲ್ಲಿ ಕ್ಲಿಕ್ ಮಾಡಿ ನೋಂದಣಿ ಮಾಡಿಕೊಳ್ಳಬೇಕು.